ನಮಸ್ಕಾರ. ಕೆಕೆಆರ್ ಗೆದ್ದಿದ್ದಕ್ಕೆ ಆರ್ಸಿಬಿಗೆ ಹೊಡೆತು ಬಂಪರ್ ಲಾಟರಿ. ಹೀಗಿದೆ ನೋಡಿ ಐಪಿಎಲ್ ಹೊಸ ಪಾಯಿಂಟ್ಸ್ ಟೇಬಲ್. ಐಪಿಎಲ್ನಿಂದ ಹೊರಬಿದ್ದವು 3 ತಂಡಗಳು. ಸ್ನೇಹಿತರೆ, ಕೆಕೆಆರ್ ಮತ್ತು ಜಿಟಿ ನಡುವಿನ ಪಂದ್ಯ ಮುಕ್ತಾಯಗೊಂಡಿದ್ದು ಈ ಬಳಿಕ ಅಂಕಪಟ್ಟಿ ಕೂಡ ಬಿಡುಗಡೆಯಾಗಿದೆ. ಬಟ್ ಆರ್ಸಿಬಿಗೆ ಏನೆಲ್ಲ ಲಾಭ ಆಯಿತು ಅಂತ ಈ ಒಂದು ವಿಡಿಯೋದಲ್ಲಿ ಪ್ರತಿಯೊಂದು ಅಪ್ಡೇಟನ್ನು ತಿಳಿಸ್ಕೊಡ್ತಾ ಬರ್ತೀನಿ. ಆದ್ದರಿಂದ ದಯವಿಟ್ಟು ನೀವೇನಾದರೂ ಇನ್ನೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಹಾಗೆಯೇ ನೀವು ಆರ್ಸಿಬಿ ತಂಡ ಈ ಬಾರಿ ಪ್ಲೇ ಆಫ್ಗೆ ಎಂಟ್ರಿ ಕೊಡುತ್ತೋ ಇಲ್ಲವೋ ಎಂಬ ನಿಮ್ಮ ಅನಿಸಿಕೆಯನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸ್ನೇಹಿತರೆ, ಕೆಕೆಆರ್ ಮತ್ತು ಜಿಟಿ ನಡುವಿನ ರೋಚಕ ಪಂದ್ಯ ನಡೆದಿತ್ತು. ಈ ಒಂದು ಪಂದ್ಯದಲ್ಲಿ ಮೊದಲಿಗೆ ಬ್ಯಾಟ್ ಮಾಡಿದ ಕೆಕೆಆರ್ ತಂಡ ನಿಗದಿತ 20 ಓವರ್ಗೆ ಕೇವಲ 2 ವಿಕೆಟ್ ಕಳೆದುಕೊಂಡು 247 ರನ್ಗಳನ್ನು ಪಡೆಯಿತು. ಕೆಕೆಆರ್ ತಂಡದ ಪರವಾಗಿ ಫಿನ್ ಅಲೆನ್ ಅವರ ಸ್ಫೋಟಕ ಆಟ ಇಲ್ಲಿ ಮೂಡಿಬಂದರೆ ಫಿನ್ ಅಲೆನ್ ಕೇವಲ 35 ಬಾಲ್ಗೆ 93 ರನ್ಗಳನ್ನು ಪಡೆಯುತ್ತಾರೆ. ಕ್ರಿಸ್ ರಘುವಂಶಿ ಕೂಡ 44 ಬಾಲ್ಗೆ ಅಜಯ 80 ಹೊಡೆದು ಕ್ಯಾಮರಾನ್ ಗ್ರೀನ್ ಕೇವಲ 28 ಬಾಲ್ಗೆ ಸ್ಫೋಟಕ 52 ರನ್ಗಳನ್ನು ಅಜಯರಾಗಿ ಹೊಡೆಯುತ್ತಾರೆ. ಈ ಮೂವರ ನೆರವಿನಿಂದ ಕೆಕೆಆರ್ ತಂಡ 247 ರನ್ಗಳನ್ನು 20 ಓವರ್ಗಳಲ್ಲಿ ಹೊಡೆದರೆ, ಇತ್ತ ಜಿಟಿ ತಂಡದ ಪರವಾಗಿ ಸಾಯಿ ಕಿಶೋರ್ 1, ಮೊಹಮ್ಮದ್ ಸಿರಾಜ್ 1, ಅರ್ಷದ್ ಖಾನ್ ಯಾವುದೇ ವಿಕೆಟ್ ಪಡೆಯಲು ಶಕ್ತರಾದರು. ಇನ್ನು ಗುಜರಾತ್ ತಂಡಕ್ಕೆ 248 ರನ್ಗಳ ಟಾರ್ಗೆಟನ್ನು ಒಂದು ಕೆಕೆಆರ್ ತಂಡ ನೀಡಿದರೆ, ಗುಜರಾತ್ ತಂಡ 20 ಓವರ್ಗೆ 4 ವಿಕೆಟ್ ಕಳೆದುಕೊಂಡು 218 ರನ್ಗಳನ್ನು ಮಾತ್ರ ಹೊಡೆಯಿತು. ಈ ಮೂಲಕ 29 ರನ್ಗಳ ಹೀನಾಯ ಸೋಲನ್ನು ಅನುಭವಿಸಿದ ಕೆಕೆಆರ್ ತಂಡ. ಕೆಕೆಆರ್ ತಂಡದ ಪರವಾಗಿ ನಾಯಕ ಗಿಲ್ 49 ಬಾಲ್ಗೆ 85 ಹೊಡೆದರೆ, ಜಾಶ್ ಬಟ್ಲರ್ 35 ಬಾಲ್ಗೆ 57, ಸಾಯಿ ಸುದರ್ಶನ್ 28 ಬಾಲ್ಗೆ 53 ರನ್ಗಳನ್ನು ಹೊಡೆದರು. ಬಟ್ ಈ ಮೂವರ ಆಟ ನೆರವಿನಿಂದಾಗಿ ಕೂಡ ಜಿಟಿ ತಂಡ ಇಲ್ಲಿ ಒಂದು ಸೋಲು ಕಂಡಿದೆ. ಇನ್ನು ಕೆಕೆಆರ್ ತಂಡದ ಪರವಾಗಿ ಸುನಿಲ್ ನಾರಾಯಣ್ 2 ವಿಕೆಟ್ ಪಡೆದರೆ, ಸೌರವ್ ದುಬೆ 1, ಕ್ಯಾಮರಾನ್ ಗ್ರೀನ್ 1 ವಿಕೆಟ್ ಪಡೆಯಲು ಮಿಂಚಿದರು. ಇನ್ನು ಪ್ಲೇಯರ್ ಆಫ್ ದ ಮ್ಯಾಚ್ ಅವಾರ್ಡ್ ಸುನಿಲ್ ನಾರಾಯಣ್ ಅವರಿಗೆ ಇಲ್ಲಿ ಕೊಡಲಾಗಿದೆ. ಈ ಬಳಿಕ ಹೊಸ ಅಂಕಪಟ್ಟಿ ಕೂಡ ಇಲ್ಲಿ ಬಿಡುಗಡೆಯಾಗಿದ್ದು, ಅಂಕಪಟ್ಟಿ ಈ ಥರ ಇದೆ. ಇನ್ನು ಆರ್ಸಿಬಿ ಮೊದಲ ಸ್ಥಾನದಲ್ಲಿದ್ದು, ಆರ್ಸಿಬಿ ಆಡಿರುವ 12 ಪಂದ್ಯಗಳಲ್ಲಿ 8 ಗೆದ್ದು 16 ಅಂಕ ಸಂಪಾದಿಸಿದರೆ, ಎರಡನೇ ಸ್ಥಾನದಲ್ಲಿ ಜಿಟಿ ಉಳಿದುಕೊಂಡಿದೆ. ಜಿಟಿ ಆಡಿರುವ 13 ಪಂದ್ಯದಲ್ಲಿ 8 ಗೆದ್ದು 16 ಅಂಕ ಸಂಪಾದಿಸಿದರೆ, ಎಸ್ಆರ್ಎಚ್ ಮೂರನೇ ಸ್ಥಾನದಲ್ಲಿದ್ದು 12 ಪಂದ್ಯಗಳಲ್ಲಿ 7 ಗೆದ್ದು 14 ಅಂಕ ಸಂಪಾದಿಸಿದರೆ, ನಂಬರ್ 4 ಪಂಜಾಬ್ ಕಿಂಗ್ಸ್ ಆಡಿರುವ 12 ಪಂದ್ಯಗಳಲ್ಲಿ 6 ಗೆದ್ದು 13 ಅಂಕ ಸಂಪಾದಿಸಿದರೆ, ನಂಬರ್ 5ಯಲ್ಲಿ ಆರ್ಆರ್ ತಂಡವಿದ್ದು, ಆರ್ಆರ್ ಆಡಿರುವ 11 ಪಂದ್ಯದಲ್ಲಿ 6 ಗೆದ್ದು 12 ಅಂಕ ಸಂಪಾದಿಸಿದರೆ, ನಂಬರ್ 6 ಸಿಎಸ್ಕೆ ಆಡಿರುವ 12 ಪಂದ್ಯಗಳಲ್ಲಿ 6 ಗೆದ್ದು 12 ಅಂಕ ಸಂಪಾದಿಸಿದರೆ, ಕೆಕೆಆರ್ ನಂಬರ್ 7 ಇದೆ. ಕೆಕೆಆರ್ ಆಡಿರುವ 12 ಪಂದ್ಯದಲ್ಲಿ 5 ಗೆದ್ದು 11 ಅಂಕ ಸಂಪಾದಿಸಿದರೆ, ನಂಬರ್ 8ರಲ್ಲಿ ಡಿಸಿ ಇದೆ. ಡಿಸಿ ಆಡಿರುವ 12 ಪಂದ್ಯದಲ್ಲಿ 5 ಗೆದ್ದು 10 ಅಂಕ ಸಂಪಾದಿಸಿದರೆ, ನಂಬರ್ 9 ಎಂಐ ಇದ್ದು, ಎಂಐ ಆಡಿರುವ 12 ಪಂದ್ಯದಲ್ಲಿ 4 ಗೆದ್ದು 8 ಅಂಕ ಸಂಪಾದಿಸಿದರೆ, ನಂಬರ್ 10ರಲ್ಲಿ ಎಲ್ಎಸ್ಜಿ ಇದೆ. ಎಲ್ಎಸ್ಜಿ ಕೂಡ ಆಡಿರುವ 12 ಪಂದ್ಯದಲ್ಲಿ 4 ಗೆದ್ದು 8 ಅಂಕವನ್ನು ಸಂಪಾದಿಸಿದೆ. ಇನ್ನು ಈ ಮೂಲಕ ಕೆಕೆಆರ್ ಆಗಲಿ, ಡೆಲ್ಲಿ, ಎಲ್ಎಸ್ಜಿ, ಎಂಐ ತಂಡಗಳು ನೇರವಾಗಿ ಈ ಒಂದು ಪ್ಲೇ ಆಫ್ ರೇಸ್ನಿಂದ ಹೊರಹೋಗಿದೆ ಅಂತಲೇ ಹೇಳ್ಬೋದಾಗಿದೆ. ಅಂದರೆ ಪ್ಲೇ ಆಫ್ ಹಾದಿ ಇವರಿಗೆ ದುರ್ಗಮಗೊಂಡಿದೆ ಅಂದರೆ ತಪ್ಪಾಗೋದಿಲ್ಲ. ಟಾಪ್ನಲ್ಲಿ ಆರ್ಸಿಬಿ ಮತ್ತು ಜಿಟಿ ಕಾಣಿಸಿಕೊಂಡುದು. ಅಂದರೆ ಟಾಪ್ 4ರಲ್ಲಿ ಆರ್ಸಿಬಿ, ಜಿಟಿ, ಎಸ್ಆರ್ಎಚ್, ಪಂಜಾಬ್ ಕಿಂಗ್ಸ್ ತಂಡಗಳು ಸದ್ಯಕ್ಕೆ 4 ಸ್ಥಾನವನ್ನು ಅಲಂಕರಿಸಿವೆ. ಬಟ್ ಮುಂದೆ ಏನಾಗಲಿದೆ ಇನ್ನೂ ಕೂಡ ಪಾಯಿಂಟ್ಸ್ ಟೇಬಲಲ್ಲಿ ಯಾರು ಪ್ಲೇ ಆಫ್ ಎಂಟ್ರಿ ಕೊಟ್ಟಿದ್ದಾರೆ ಅನ್ನೋದು ಕೂಡ ಗೊತ್ತಾಗಿಲ್ಲ. ಬಟ್ ಏನು ಆಗಲಿದೆ ಅಂತ ಕಾದೋಣ. ಇದು ಇಷ್ಟವಾದಲ್ಲಿ ದಯವಿಟ್ಟು ನಮ್ಮ ಚಾನಲ್ಗೊಂದು ಲೈಕ್ ಮಾಡಿ. ಥ್ಯಾಂಕ್ ಯು.